ಹಲೋ ಗಾರ್ಜಿಯಸ್. 1, 2, 3, 4. ಯೂಟ್ಯೂಬಿಂದು ಥಂಬ್ನೇಲ್ ನೋಡೇ ನಿಮ್ಗೆ ಗೊತ್ತಾಗಿರ್ಬೇಕು ಇದು ಯಾವ ಹಾಲ್ ಅಂತ ಹೇಳಿ. ಎಸ್, ಇದು ಮೀಶೋ ಹಾಲ್ ರೀ. ಫಸ್ಟ್ ಟೈಮ್ ನಾನು ಮಾಡಾಕತ್ತೀನಿ. ತಪ್ಪು ಒಪ್ಪುಗಳು ಆಗ್ತಿರ್ತಾವ, ಕ್ಷಮ ಮಾಡಿಬಿಡ್ರಿ. ನಾನು ಜಾಸ್ತಿ ಮಾತಾಡಿ ನಿಮ್ಮ ಟೈಮ್ ಏನು ವೇಸ್ಟ್ ಮಾಡಂಗಿಲ್ಲ. ನನ್ನ ಫಸ್ಟ್ ಪ್ರಾಡಕ್ಟ್ ಬಂದು ಇಲ್ಲಿ ನೋಡ್ರಿ, ಬ್ಯೂಟಿಫುಲ್ ಬುದ್ಧ ಸ್ಟ್ಯಾಚ್ಯೂ. ಇದು ವೈಟ್ ಕಲರಲ್ಲಿದೆ ರೀ. ನಾನು ಫಸ್ಟ್ ಕಲರ್ಫುಲ್ ಒಂದು ಕಲರಿಂದ ಆರ್ಡರ್ ಮಾಡಿದ್ದೇನೆ ರೀ. ಅದು ಭಾಳ ಸಣ್ಣದು ಬಂತು. ಮತ್ತು ಇನ್ನೊಂದು ಏನಂದ್ರೆ ನೋಡೋಕೆ ಅಷ್ಟೊಂದು ನನಗೆ ಅಟ್ರಾಕ್ಟ್ ಅನಿಸ್ಲಿಲ್ಲ. ಹಾಗಾಗಿ ನಾನು ಅದು ರಿಟರ್ನ್ ಮಾಡಿಬಿಟ್ಟೆ. ಚಲೋ ಇದ್ದಿದ್ದು ಅಷ್ಟೇ ನಿಮ್ಗೆ ನಾನು ತೋರಿಸ್ತೀನಿ ರೀ. ಚಲೋ ಇಲ್ಲ ನಾನು ಹಂಗೆ ರಿಟರ್ನ್ ಮಾಡಿಬಿಟ್ಟಿರ್ತೀನಿ. ಇದನ್ನು ಮಾತ್ರ ಭಾಳ ಇಷ್ಟ ಆಯ್ತು ರೀ ನನಗೆ. ಇದು ಯಾವ ಮಟೀರಿಯಲಿಂದ ಮಾಡಿದ್ದು ಅಂತಂದ್ರೆ ಪೋಲಿ ಮಾರ್ಬಲ್ ಅಂತಾರಂತ್ರಿ. ಇದು ಹ್ಯಾಂಡ್ ಕ್ರಾಫ್ಟೆಡ್ ನೋಡ್ರಿ, ಎಷ್ಟು ಚಂದ ನೋಡ್ರಿ. ಇದು ಓನ್ಲಿ ವೈಟ್ ಕಲರ್ ಒಳಗೆ ಬರ್ತದ್ರಿ. ಇದ್ರೊಳಗೆ ಯಾವುದೇ ಕಲರ್ ಇಲ್ಲ, ನೋಡ್ಕೊಂಬಿಡ್ರಿ. ಇದು ನನಗೆ 397 ಅಲ್ಲಿ ರಿಸೀವ್ ಆಗ್ಯದ್ರಿ. ಇದು ಇಲ್ಲಿ ನೋಡ್ರಿ ಎಷ್ಟು ಹೈಟ್ ಅದ ಅಂತ ನಿಮ್ಗೆ ಒಂದು ಅಂದಾಜ್ ಆಗ್ಬಿಡ್ತದ. ಇಲ್ಲಿ ನೋಡ್ರಿ, ನನ್ನ ಕೈಯಿಂದ ಒಂದು ಗೇಣ್ ಮೇಲೆ ಹಿಂಗೆ ಸ್ವಲ್ಪ ನೋಡ್ರಿ. ಇದು ಭಾಳ ಸಣ್ಣದು ಅಲ್ಲ, ದೊಡ್ಡದು ಅಲ್ಲ. ಎಷ್ಟು ಬ್ಯೂಟಿಫುಲ್ ಆಗೈತೆ ನೋಡ್ರಿ. ನೀವು ಯಾರಿಗಾರ ಗಿಫ್ಟ್ ಕೊಡ್ಬೇಕಾದ್ರೆ ಇದನ್ನ ಕೊಡ್ಬೋದು. ಇದ್ರ ಹೈಟ್ ಬಂದು 25 ಸೆಂಟಿಮೀಟರ್ ನೋಡ್ರಿ. ಇದು ದೊಡ್ಡದು ಇಲ್ಲ, ಸಣ್ಣದು ಇಲ್ಲ. ನೀವು ಡೆಕೋರೇಷನ್ ಪೀಸ್ ಆಗಿ ಇದನ್ನ ಯೂಸ್ ಮಾಡ್ಬೋದು. ಆಮೇಲೆ ಯಾರಿಗಾರು ಗಿಫ್ಟ್ ಆಗಿ ನೀವು ಕೊಡ್ಬೋದು. ಇದನ್ನ ಗಿಫ್ಟ್ ಆಗಿ ಕೊಟ್ರೆ ಯಾರಾದ್ರೂ ಇಷ್ಟಪಡ್ತಾರೆ. ಇದನ್ನ ನೀವು ಒಂದ್ಸರಿ ಗಿಫ್ಟ್ ಕೊಟ್ಟಾರ ನೋಡ್ರಿ, ಭಾಳ ಖುಷಿ ಪಡ್ತಾರ ಅವ್ರ. ನೋಡ್ಕೊಂಡ್ಬಿಡ್ರಿ. ಈ ಫೇಸ್ ಮಾತ್ರ ಭಾಳ ಇಷ್ಟ ಆಗಿದ್ರಿ ನನ್ಗೆ. ಇದು ಫುಲ್ ವೈಟ್ ನೋಡ್ರಿ, ಪ್ಯೂರ್ ವೈಟ್ ಒಳಗೆ ಬರ್ತದ್ರಿ. ನಂದು ನೆಕ್ಸ್ಟ್ ಪ್ರಾಡಕ್ಟ್ ಲೋಟಸ್. ಈ ಲೋಟಸ್ಗೆ ಮಟಕ ಸ್ಟ್ಯಾಂಡು ಅಂತಾರಂತ್ರಿ. ಇಲ್ಲಿ ನೋಡ್ರಿ, ಇದನ್ನ ನಾವು ರಿಮೂವ್ ಮಾಡ್ಬೋದು, ಇದನ್ನ ಹಾಕ್ಬೋದು. ಇದರಲ್ಲಿ 3 ಕಲರ್ಸ್ ಅವರಿ. ನಾನು ಇದು ಪಿಂಕ್ ಕಲರ್ ತಗೊಂಡಿದ್ದು. ಲಕ್ಷ್ಮೀ ಪೂಜೆ ಮಾಡೋ ಮುಂದೆ ಇದ್ರೊಳಗ ಫ್ರೂಟ್ಸ್ ಇದು ಏನಾರು ಇಡ್ಬೋದು, ಅಥವಾ ನೀವು ಕಿಚನ್ ಒಳಗ ಇದ್ರೊಳಗ ವೆಜಿಟೇಬಲ್ ಆ ತರ ಎಲ್ಲ ಇಡ್ಬೋದು, ಅಥವಾ ಡೆಕೋರೇಷನ್ ಪೀಸ್ ಆಗಿ ಇಡ್ಬೋದು. ಈಗ ನಾನು ಫಸ್ಟ್ ಒಂದು ಬುದ್ಧ ಐಡಲ್ ತೋರಿಸಿದನಲ್ರಿ, ಆ ಸ್ಟ್ಯಾಚ್ಯೂನೇ ಇಲ್ಲಿ ನೋಡ್ರಿ. ಇದು ಈ ತರ ಮಾಡು ನೀವು ಇಟ್ಕೋಬಹುದು. ನಿಮ್ ಕ್ರಿಯೇಟಿವಿಟಿ ಅದು ಏನಿದ್ರು ನೋಡ್ರಿ ಹೆಂಗ್ ಅನಿಸ್ತದ. ಈ ತರ ಮಾಡಿ ಉಟ್ಕೋಬಹುದು. ಇಲ್ಲಿ ನೋಡ್ರಿ, ಇದು ಗುಡ್ ಪ್ಲಾಸ್ಟಿಕ್, ಯಾವುದೋ ಒಂದು ಹಲ್ಕಾ ಪ್ಲಾಸ್ಟಿಕ್ ಅಂತ ಏನಿಲ್ಲ, ಥಿಕ್ ಆಗಿದೆ ರೀ. ಬ್ಯೂಟಿಫುಲ್ ಶೇಪ್ ನೋಡ್ರಿ. ಇದನ್ನ ರಿಮೂವ್ ಮಾಡ್ಬೋದು ಅಥವಾ ಇಡ್ಬೋದು, ಅಥವಾ ನೀವು ಈ ತರನು ಇಲ್ಲಿ ನೋಡ್ರಿ, ಈ ತರನು ಮಾಡಿ ಇದನ್ನ ಹೈಟ್ ಮಾಡಿ ಇದ್ರೊಳಗೆ ಏನಾದ್ರೂ ನೀವು ಇಟ್ಕೋಬಹುದು. ಅದು ನಿಮ್ ಕ್ರಿಯೇಟಿವಿಟಿ. ನಿಮ್ಗೆ ಯಾವ ತರ ಬೇಕು ಆ ತರ ನೀವು ಇಟ್ಕೋಬಹುದು. ಇಲ್ಲಿ ನೋಡ್ರಿ ಹೆಂಗ್ ಕಾಣಿಸ್ತದ. ಒಂದ್ಸರಿ ನೋಡ್ಕೊಂಡ್ಬಿಡ್ರಿ. ಇಲ್ಲಿ ನೋಡ್ರಿ, ಪ್ಲಾಸ್ಟಿಕ್ ಕ್ವಾಲಿಟಿ ಅಂತೂ ಆಸಮ್. ನೀವು ಈ ಪ್ರಾಡಕ್ಟ್ ಅನ್ನ ಕಣ್ಣು ಮುಚ್ಕೊಂಡು ತಗೋಬಹುದು. ಇದು ನಾನು 239 ರುಪೀಸಲ್ಲಿ ಬೈ ಮಾಡಿದ್ದೆ. ನಾನಿದು ಯಾವ್ದಾವ್ದು ಬೈ ಮಾಡೀನಿ ಅದನ್ನ ಕೋಡ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ. ಅದ ಕೋಡಿಂದ ತರಿಸ್ಕೊರಿ. ಅದ ಕೋಡಿಂದ ತರಿಸ್ಕೊಂಡ್ರೆ ಅದ ಪ್ರಾಡಕ್ಟ್ ಬರ್ತದ್ರಿ. ನೀವು ಬೇರೆ ಕೋಡಿಂದ ತರಿಸ್ಕೊಂಡ್ರೆ ರಾಂಗ್ ಪ್ರಾಡಕ್ಟ್ ಬರ್ತಾವ್ರಿ. ಆಮೇಲೆ ಮಾತ್ರ ನಾನು ಬೈಕೊಳಕ್ಕೆ ಹೋಗ್ಬೇಡ್ರಿ ನೀವು. ನಂದು ನೆಕ್ಸ್ಟ್ ಪ್ರಾಡಕ್ಟ್ ಬ್ಯೂಟಿಫುಲ್ ಆಗಿರೋ ಬನ್ಯಾನ್ ಟ್ರೀ. ಇಲ್ಲಿ ನೋಡ್ರಿ ಏನು ಚಂದ ಅದ ನೋಡ್ರಿ, ಎಷ್ಟು ನ್ಯಾಚುರಲ್ ಲುಕ್ ಅದ ಇದಕ್ಕೆ. ನಾನು ಆ್ಯಕ್ಚುಲಿ ಹಿಂದೆ ಡೆಕೋರೇಷನ್ ಮಾಡಲಿಕ್ಕೆ ಇದನ್ನು ಬೈ ಮಾಡಿದ್ದು. ಇದು ಕ್ವಾಲಿಟಿ ಮಾತ್ರ ಸೂಪರ್ ರೀ. ನೀವು ಇದು ಏನೇ ನಾನು ತೋರ್ಸಾಕತ್ತೀನಲ್ಲ, ಇದನ್ನು ನೀವೆಲ್ಲರೂ ಕಣ್ಣು ಮುಚ್ಕೊಂಡು ತೊಗೋಬೋದು. ಯಾವುದೇ ರೀತಿ ಗಿಲ್ಟಿ ಫೀಲ್ ಆಗಂಗೆ ಇಲ್ಲ ನಿಮ್ಗೆ. ಇಲ್ಲಿ ನೋಡ್ರಿ ನೋಡ್ರಿ, ಇದು ಏನು ಚಂದ ಮಾಡ್ಯಾರ. ಆಲದ ಮರದ ಈ ಕೆಳಗಡೆ ನಾವು ಸಣ್ಣವ್ರು ಇರ್ಬೇಕಾದ್ರೆ ಇದು ಹಿಡ್ಕೊಂಡೆಲ್ಲ ಆಟ ಆಡ್ತಿದ್ವಿ. ನಮ್ಗೆ ಈಗ ನೆನಪು ಬರ್ತದೆ ಇದು ನೋಡಿದ್ರೆ. ಇಲ್ಲಿ ನೋಡ್ರಿ, ಸೇಮ್ ಟು ಸೇಮ್ ಆಲದ ಮರದ ಹಂಗೆ ಅದ ನೋಡ್ರಿ. ಇದು ಪಕ್ಕ ಇದು ಇಟ್ರೆ ಭಾಳ ಅಂದ್ರೆ ಭಾಳ ಚಂದ ಕಾಣಿಸ್ತದ್ರಿ. ನಿಮ್ಗೆ ಈ ಪ್ರಾಡಕ್ಟ್ಗಳೆಲ್ಲ ಬೇರೆ ವೆಬ್ಸೈಟ್ನಾಗ ಭಾಳ ಕಾಸ್ಟ್ಲಿ ಅವ ರೀ. ನಾನು ಎಲ್ಲ ಚೆಕ್ ಮಾಡೇ ತೊಗೊಂಡಿದ್ದು, ಕ್ವಾಲಿಟಿನೂ ಚೆಕ್ ಮಾಡೇ ನಾನು. ನೆಕ್ಸ್ಟ್ ಬಂದು ಇಲ್ಲಿ ನೋಡ್ರಿ, ಕ್ಯೂಟ್ ಆಗಿರೋ ಬಾಳೆ ಮರಗಳು. ಇಲ್ಲಿ ನೋಡ್ರಿ, ಬಾಳೆ ಮರ ಸೇಮ್ ನ್ಯಾಚುರಲ್ ಆಗಿ ಕಾಣಿಸ್ತದೆ ನೋಡ್ರಿ. ಇದನ್ನ ನಾನು ಯಾಕೆ ಬೈ ಮಾಡಿದಂದ್ರೆ, ಈ ಲಕ್ಷ್ಮೀ ಪೂಜೆ ಮಾಡ್ತಿರ್ತೀವಿ, ಮತ್ತು ಏನೋ ಹಬ್ಬ ಹರಿದಿನಗಳು ಏನಾರು ಇರ್ತಾವಲ್ರಿ, ಸಮ್ ಟೈಮ್ ನನಗೆ ಬಾಳೆ ಮರನ ಸಿಗಂಗಿಲ್ರಿ. ಅವಾಗ ನನಗೆ ಭಾಳ ಒಂಥರ ಗಿಲ್ಟಿ ಫೀಲ್ ಆಗ್ತಿರ್ತದ್ರಿ. ಹಾಗಾಗಿ ದೇವ್ರ ಹತ್ರ ಇದು ಇಟ್ಟಿರ್ತೀನಿ ರೀ. ನ್ಯಾಚುರಲ್ಲ ರೀ, ಖರೆ ಬಾಳೆ ಮರನ ತರಬೇಕು ಆ್ಯಕ್ಚುಲಿ. ಬಟ್ ಸಮ್ ಟೈಮ್ ಆಗಂಗೆ ಇಲ್ರಿ, ಸಿಗಂಗೆ ಇಲ್ಲ ನನಗೆ. ದ್ಯಾಟ್ ಟೈಮ್ ವಿ ಕ್ಯಾನ್ ಯೂಸ್ ದಿಸ್ ಒನ್. ಇದು ಇಲ್ಲಿ ನೋಡ್ರಿ ಎಷ್ಟು ಚಂದ ನೋಡ್ರಿ ಬಾಳೆ ಗಿಡ. ನಿಮ್ಗೆ ಕಾಣಿಸ್ತದ್ರಿ. ಇದು ನಾನು ರಿಸೀವ್ ಮಾಡ್ಕೋಬೇಕಾದ್ರೆ ಇದೆಲ್ಲ ಸಪ್ರೇಟ್ ಆಗಿ ಬಂದಿತ್ತು. ಆಮೇಲೆ ಇದನ್ನ ನಾನು ಜೋಡಿಸ್ಕೊಂಡಿದ್ದು, ನಾವೇ ಹಾಕೋಬೇಕ್ರಿ ಇದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು. ಇಲ್ಲಿ ನೋಡ್ರಿ, ಇದರ ಪ್ರೈಸ್ 450 ರುಪೀಸ್ಗೆ ಒಂದು. ಇಲ್ಲಿ ನೋಡ್ರಿ, ಪರ್ ಪೀಸ್ 450 ರುಪೀಸ್. ಇಲ್ಲಿ ನೋಡ್ರಿ ಕಾಣಿಸ್ತದ್ರಿ ನಿಮ್ಗೆ ಚಂದ.
ನೋಡ್ಕೊಂಬಿಡ್ರಿ. ಪಕ್ಕ ನ್ಯಾಚುರಲ್ ಅದ ರೀ. ಕ್ವಾಲಿಟಿನೂ ಭಾಳ ಚಲೋ ಮಾಡ್ಯಾರಿ. ಕ್ವಾಲಿಟಿ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ನಾನು ಏನು ರಿಸೀವ್ ಮಾಡ್ಕೊಂಡಿನಿ ಎಲ್ಲಾನು ಭಾಳ ಚಲೋ ಬಂದಾರಿ. ಅದಕ್ಕೆ ನಿಮ್ಗೆ ನಾನು ತೋರ್ಸಾಕ್ತಿದ್ರಿ. ನಿಮ್ಗೆ ಇಷ್ಟ ಆದ್ರೆ ನೀವು ಬೈ ಮಾಡ್ಬೋದು. ಕೋಡ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ. ಅದೇ ಸೇಮ್ ಕೋಡ್ ಹಾಕಿ ನೀವು ತಗೋರಿ. ಸಮ್ ಟೈಮ್ಸ್ ಸ್ಟಾಕ್ ಔಟ್ ಆಗಿರ್ತಾವ್ರಿ, ಇಮಿಡಿಯೇಟ್ ಸ್ಟಾಕ್ ಇನ್ ಮಾಡ್ತಾರ ಅವರು. ಬಟ್ ವಿಶ್ ಲಿಸ್ಟ್ ಒಳಗೆ ಹಾಕಿ ಇಟ್ಕೋರಿ, ಅದು ಸಿಗ್ತದೆ ನಿಮ್ಗೆ. ಪ್ರಾಡಕ್ಟ್ ಈಗ ದಿಸ್ ಒನ್ ಮೈ ರೂಮ್ ಮೈ ರೂಲ್ಸ್. ಇಲ್ಲಿ ನೋಡ್ರಿ, ಇದು ಓನ್ಲಿ ನಾನು 151 ರೂಪೀಸಲ್ಲಿ ನಾನು ತೊಗೊಂಡಿದ್ದು. ಇದು ನನ್ನ ಮಗನ ಸಲುವಾಗಿ ತೊಗೊಂಡಿದ್ದು, ಅವನೇ ಚೂಸ್ ಮಾಡಿದ್ದು. ಇದ್ರೊಳಗೆ 3-4 ವೆರೈಟಿ ಅದ ರೀ. ನೀವು ಯಾವ್ದು ಬೇಕಲ್ಲಿ ಹೋಗಿ ಒಂದು ಚೂಸ್ ಮಾಡ್ಕೋಬೋದ್ರಿ. ಇದು ಮೈ ರೂಮ್ ಮೈ ರೂಲ್ಸ್. ಇಲ್ಲಿ ನೋಡ್ರಿ, ಇದು ಪ್ಲೌಡಿಂದ ಮಾಡ್ಯಾರ. ಇಲ್ಲಿ ಹ್ಯಾಂಗ್ ಮಾಡ್ಲಿಕ್ಕೆ ಒಂದು ಥ್ರೆಡ್ ಕೊಟ್ಟಾರ. ಇಲ್ಲಿ ನೋಡ್ರಿ, ಇಲ್ಲೊಂದು ಹುಡುಗ ಹುಡುಗಿ. ಕ್ವಾಲಿಟಿನೂ ಭಾಳ ಚಲೋ ಅದ ರೀ. ಇದು ಆಲ್ಮೋಸ್ಟ್ ತೊಗೊಂಡು 1 ಮಂತ್ ಆಯ್ತು ರೀ. ಇದು ಏನೂ ಆಗಿಲ್ಲ. ಹೆಂಗೆ ನಂಗೆ ರಿಸೀವ್ ಆಗಿತ್ತು ಅವಾಗ ಹಂಗೆ ಅದ ರೀ, ಏನು ಪ್ರಾಬ್ಲಮ್ ಆಗಿಲ್ಲ. ಕ್ವಾಲಿಟಿ ಈಸ್ ಆಸಮ್. ನೆಕ್ಸ್ಟ್ ಬಂದು ಆರ್ಡರ್. ಇಲ್ಲಿ ನೋಡ್ರಿ, ಅದು ನಿನ್ನೆ ಅಷ್ಟೇ ನನಗೆ ರಿಸೀವ್ ಆಯ್ತು. ಇಷ್ಟು ದೊಡ್ಡದು ಅಂದ್ರೆ 7 ಫೀಟ್ ಅದ ರೀ. ಇದು 7 ಫೀಟ್ ಅದ. ಇದಕ್ಕೆ 3 ಕಾಲವ ನೋಡ್ರಿ, ಇಲ್ಲಿ ಕಾಣಿಸ್ತದ್ರಿ. ಇದು ಹಿಂಗೆ ಬಂದದ್ರಿ. ಇದು ನಾವ ಫಿಕ್ಸ್ ಮಾಡ್ಕೋಬೇಕ್ರಿ. ಇದೆಲ್ಲ ಕೊಟ್ಟಿರ್ತಾರೆ ಸಾಮಾನು, ಇದೆಲ್ಲ ನಾವ ಫಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ಇದು ನಟ್ ಕೊಟ್ಟಿರ್ತಾರೆ. ಇದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಿ. ಇದು ಬ್ಲ್ಯಾಕ್ ಕಲರ್ ಒಳಗದ. ಇಲ್ಲಿ ನೋಡ್ರಿ, ನೀವು ಹಿಂಗೆ ಹೇಳ್ದ ಹಿಂಗೆ ಅಡ್ಜಸ್ಟ್ ಮಾಡ್ಕೋಬೋದ್ರಿ. ಇದು ಟೋಟಲ್ 7 ಫೀಟ್ ಬರ್ತದ್ರಿ. ಇದು ನೀವು ವಿಡಿಯೋ ಮಾಡ್ಕೋಬೋದು, ಇದು ರೀಲ್ಸ್ ಮಾಡ್ಕೋಬೋದು. ಇದು ಎಲ್ಲ ಮಾಡ್ಕೊಳಿಕ್ಕೆ ಅನುಕೂಲ ಆಗ್ತದ್ರಿ. ನಿಮ್ಗೆ ಐಡಿಯಾ ಬರ್ತದ್ರಿ ಇದು ಹೆಂಗದ ಅಂತ. ಇಲ್ಲಿ ನೋಡ್ರಿ, ನಾನು ನೆಲದ ಮೇಲೆ ಇಟ್ಟು ತೋರಿಸ್ಲಿಕ್ಕತ್ತೀನಿ. ಇದು ಹೆಂಗದ ಅಂತ ನೋಡ್ಬಿಡ್ರಿ. ಇಲ್ಲೇ ನಿಮ್ಗೆ ಅಂದಾಜು ಆಗ್ತದ, ಕಾಣಿಸ್ತದ್ರಿ. ಅದ್ರ ಜೊತೆ ಮೊಬೈಲ್ ಹೋಲ್ಡರ್ ಅಂತ ಕೊಟ್ಟಾರ್ರಿ. ಮೊಬೈಲ್ ಹೋಲ್ಡರ್ ಇದು. ಆಮೇಲೆ ಇದನ್ನ ಫಿಕ್ಸ್ ಮಾಡಕ್ಕೆ ಇದನ್ನು ಕೊಟ್ಟಾರ್ರಿ, ನಟ್. ಆಮೇಲೆ USB ಕೊಟ್ಟಾರ್ರಿ. ಇದು ಸಾಮಾನು ನನಗೆ ಇದ್ರ ಜೊತೆ ಬಂದಾವ್ರಿ. ಆಮೇಲೆ ಇನ್ನೊಂದಂದ್ರೆ ಇಲ್ಲಿ ರಿಂಗ್ ಲೈಟ್ ಬಂದದ್ರಿ. ಇದ ಮೇನ್. ನಾವು ವಿಡಿಯೋ ಮಾಡೋ ಮುಂದೆ ಲೈಟಿನ ಭಾಳ ಪ್ರಾಬ್ಲಮ್ ಆಗ್ತದ್ರಿ. ಇದು 3 ಥರ ಲೈಟ್ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಇದ್ರ ಜೊತೆ ಇಷ್ಟುದ್ದ ಒಂದು ವೈರ್ ಕೊಟ್ಟಾರ್ರಿ. ಇದು ನಾವು ಮೊಬೈಲ್ ಹೋಲ್ಡರ್ಗೆ ಫಿಕ್ಸ್ ಮಾಡ್ಕೋಬೋದು. ಈ ರಿಂಗ್ ಒಳಗೆ 3 ವೇರಿಯೇಷನ್ ಲೈಟ್ ಕೊಟ್ಟಾರಿ. ಒಂದು ಬ್ರೈಟ್, ಒಂದು ಲೈಟ್, ಒಂದು ಮೀಡಿಯಮ್ ಅಂತ ಕೊಟ್ಟಾರ್ರಿ. ಆಮೇಲೆ ಇದಕ್ಕೆ ಒಂದು ಬಟನ್ ರೀ. ಇದು ಕಾಣಿಸ್ತಾವ್ರಿ. ಇಲ್ಲಿ 4 ಬಟನ್ ಕೊಟ್ಟಾರಿ. ಒಂದು ಆನ್ ಮಾಡೋದು, ಒಂದು ಆಫ್ ಮಾಡೋದು, ಮೈನಸ್ಸು ಪ್ಲಸ್ಸು, ಈ ಥರ ಬಟನ್ ಕೊಟ್ಟಾರಿ. ಇದನ್ನು ಹಚ್ಚಿ ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ರಿ, ನಾನು ಆನ್ ಮಾಡತ್ತೀನಿ. ಇದನ್ನು ನೋಡಿದ್ರಿ ಹೆಂಗೆ ಅನಿಸ್ತದಂತ. 3 ವೇರಿಯೇಷನ್ ಅನ್ನೋದ್ರಿ ಇದ್ರೊಳಗೆ. ಇದು ಪ್ಲಸ್, ಇದು ಮೈನಸ್, ಇದು ಮೀಡಿಯಮ್. 3 ಥರ ಲೈಟ್ ಬರ್ತಾವ್ರಿ ಇದ್ರೊಳಗೆ. ನಾನು ಮೊಬೈಲ್ ಹೋಲ್ಡರ್ಗೆ ಕನೆಕ್ಟ್ ಮಾಡಿ ನಿಮ್ಗೆ ತೋರ್ಸಾತೀನಿ ರೀ. ಇಲ್ಲಿ ನೋಡ್ರಿ, ಬ್ಯಾಕ್ ಸೈಡ್ ಹಿಂಗೆ ಕಾಣಿಸುತ್ತೆ ರೀ. ಇದು ಲೈಟ್, ರಿಂಗ್ ಲೈಟ್. ಇದು ಫುಲ್ ಫಿಕ್ಸ್ ಆದ ನಂತರ ಹೆಂಗೆ ಅನಿಸ್ತಂತ ನಾನು ಸೈಡ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡ್ಕೊಂಡ್ಬಿಡ್ರಿ ಅದನ್ನು. ಇದು ಜಸ್ಟ್ ಅವ್ರು ಹೆಂಗೆ ಪ್ಯಾಕ್ ಮಾಡಿ ಕಳ್ಸ್ಯಾರ ಹಂಗೆ ನಿಮ್ಗೆ ನಾನು ತೋರಿಸ್ಲಿಕ್ಕತ್ತೀನಿ ರೀ. ಅಂದ್ರೆ ನಿಮ್ಗೆ ಐಡಿಯಾ ಬರ್ತದಲ್ಲ ತಗೊಳ್ಳಿಕ್ಕೆ. ಅವರ್ ಲಾಸ್ಟ್ ಪ್ರಾಡಕ್ಟ್ ಟ್ಯಾಂಟೆನಾ. ಇಲ್ಲಿ ನೋಡ್ರಿ, ಎಷ್ಟು ಬ್ಯೂಟಿಫುಲ್ ಅದ ನೋಡ್ರಿ ಈ ನೆಸ್ಟ್. ಇದು ನಾನು ಬರೀ 144 ರೂಪೀಸಲ್ಲಿ ತೊಗೊಂಡಿದ್ದೆ. ಇಲ್ಲಿ ನೋಡ್ರಿ, ಅದ್ರ ಜೊತೆ 2 ಬರ್ಡ್ಸ್ ಬಂದಾವ್ರಿ ನನಗೆ. ಇದ್ರ ಸಲುವಾಗಿ ನಾನು ಆ್ಯಕ್ಚುಲಿ ಇದು ತೊಗೊಂಡಿದ್ದೆ. ನನಗೆ ಬರ್ಡ್ಸ್ ಬೇಕಾಗಿತ್ತು. ಇಲ್ಲಿ ನೋಡ್ರಿ, ಎಷ್ಟು ಕ್ಯೂಟ್ ಅವ ನೋಡ್ರಿ. 2 ಬರ್ಡ್ಸ್ ಮತ್ತು ಇದು. ಇಲ್ಲಿ ನೋಡ್ರಿ, ಕ್ವಾಲಿಟಿ ಅಂತೂ ಭಾಳ ಚಲೋ ಅದ ರೀ. ನಿಮಗೆ ಡೆಕೋರೇಷನ್ ಮಾಡಲಿಕ್ಕೆ ಅಥವಾ ರಿಯಲ್ ಬರ್ಡ್ ಸಲುವಾಗಿ ನೀವು ಇದನ್ನು ಬೈ ಮಾಡ್ಬೋದು. ಈ ಬರ್ಡ್ ಮನೆಯಾಗ ಇಟ್ಕೊಂಡು ಹೊರಗೆ ಇದನ್ನು ಹ್ಯಾಂಗ್ ಮಾಡ್ಬೋದು ರೀ. ಇಲ್ಲಿ ನೋಡ್ರಿ, ಇದ್ರೊಳಗೆ ಪೇಪರ್ಸ್ ಅವ. ಇಲ್ಲಿ ನೋಡ್ರಿ, ನಾನು ನಿಮಗೆ ತೆಗೆದು ತೋರಿಸ್ತೀನಿ ಇದನ್ನು. ಇಲ್ಲಿ ನೋಡ್ರಿ, ಈ ಥರ ಬರ್ಡ್ಸ್ ಕೊಟ್ಟಾರಿ 2. ಇದು ಹುಲ್ಲಿಂದ ಮಾಡ್ಯಾರ ನೋಡ್ರಿ. ಇದು ಇಲ್ಲಿ ನೋಡ್ರಿ, ನಿಮಗೆ ನಾನು ಜೂಮ್ ಮಾಡಿ ತೋರಿಸ್ತೀನಿ ನೋಡ್ರಿ, ಕಾಣಿಸ್ತದ್ರಿ. ಇಲ್ಲಿ ನೋಡ್ರಿ, ಈ ಪ್ರಾಡಕ್ಟ್ ಅಂತೂ ಭಾಳ ಇಷ್ಟ ಆಯ್ತು ನನಗೆ. ಇದು ನೆಕ್ಸ್ಟ್ ನೀವು ಯಾವ ಥರ ಬೇಕಾದ್ರೂ ಆ ಥರ ನೀವು ಡಿಸೈನ್ ಮಾಡ್ಕೋಬೋದು. ಇದು 2 ಬರ್ಡ್ಸ್, ದೆನ್ ದಿಸ್ ಒನ್ ನೆಕ್ಸ್ಟ್ ನಾನು ರಿಸೀವ್ ಮಾಡ್ಕೊಂಡಿದ್ದೆ. ಇಲ್ಲಿ ನೋಡ್ರಿ, ಹ್ಯಾಂಗ್ ಮಾಡಕ್ಕೆ ಇದನ್ನು ಕೊಟ್ಟ. ಇಲ್ಲಿ ನೋಡ್ರಿ,
ಥ್ರೆಡ್ ಕೊಟ್ಟಾರೆ ಹ್ಯಾಂಗ್ ಮಾಡಕ್ಕೆ. ನೀವು ಎಲ್ಲಿ ಬೇಕಲ್ಲಿ ಹ್ಯಾಂಗ್ ಮಾಡ್ಬೋದು. ಈ ಥರ ನಿಮಗೆ ಈ ಬರ್ಡ್ಸನ್ನು ಎಲ್ಲಿ ಬೇಕಾದರೂ ನಿಮ್ಮ ಕ್ರಿಯೇಟಿವಿಟಿ ಎಲ್ಲಿ ಬೇಕಾದರೂ ನೀವು ಹಿಂಗೆ ಹಾಕ್ಕೋಬೋದು. ಇಲ್ಲಿ ನೋಡ್ರಿ, ನಾನು ಸುಮ್ಮನೆ ನಿಮ್ಗೆ ಹಾಕಿ ತೋರ್ಸಾಕ್ತೀನಿ ರೀ. ಇಲ್ಲಿ ನೋಡ್ರಿ ಎಷ್ಟು ಚಂದ ಕಾಣಿಸ್ತದೆ ನೋಡ್ರಿ. ಇಲ್ಲಿಗೆ ನಾನು ನನ್ನ ಮೀಶೋ ಹಾಲನ್ನು ಮುಗಿಸ್ತೀನಿ ರೀ. ಇಷ್ಟರೊಳಗೆ ನಿಮ್ಗೆ ಯಾವ್ದು ಇಷ್ಟ ಆತಂತ ಹೇಳಿ ನನಗೆ ಕಮೆಂಟ್ಸ್ ಮಾಡಿ ತಿಳಿಸ್ರಿ. ಮತ್ತು ನಿಮ್ಗೆ ಯಾವ ಥರ ಹಾಲ್ಗಳು ಬೇಕು ಅನ್ನೋದು ನೀವು ಕಮೆಂಟ್ಸ್ ಮಾಡಿ ತಿಳಿಸ್ರಿ. ನಾನು ಫಸ್ಟ್ ಟೈಮ್ ಮೀಶೋ ಹಾಲ್ ಮಾಡಾಕ್ತಿದ್ದೆ. ಎಷ್ಟಾಗುತ್ತೆ ಅಷ್ಟು ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಟಿಲ್ ದೆನ್, ಬಾಯ್.